ಇದೇ ನನ್ನ ಕರ್ಮಭೂಮಿ, ಇಲ್ಲೇ ನನ್ನ ಕೆಲಸ. ಮಾಡೋ ಕೆಲಸಕ್ಕೆ ಸಂಬಳ ಸಿಗದೆ ಹೋದ್ರೂ ಪರವಾಗಿಲ್ಲ, 3 ಹೊತ್ತು ಊಟ ಆಗ್ತಿಲ್ಲ ನನಗೆ, ಅಷ್ಟು ಸಾಕು. ಮಲ್ಗಕ್ಕೆಲ್ಲೋ ಒಂದು ಮೂಲೆಯಲ್ಲಿ ಜಾಗ, ಲೈಫಿಗಾಗೋಷ್ಟು ಎಕ್ಸ್ಪೀರಿಯನ್ಸ್, ಅಷ್ಟು ಸಾಕು. ಹೀಗೆ ನೀನು ಹೇಳಿದ ಕೆಲಸ ಮಾಡಿಕೊಂಡು ನಿನ್ನ ಕೈ ಕೆಳಗಡೆ ಎದ್ಬಿಡ್ತೀನಿ. ಪ್ಲೀಸ್ ಹೋಗು ಅಂತ ಮಾತ್ರ ಹೇಳ್ಬೇಡ ಬೇಬಿ, ಪ್ಲೀಸ್. ಬಟ್ ಈ ರೀತಿ ಒಬ್ರು ಕೈ ಕೆಳಗಡೆ ಬದುಕೋ ಕ್ಯಾರೆಕ್ಟರು ನಿಂದಲ್ಲ ಅಲ್ವಾ ಜೈ? ಯಾವ ಕ್ಯಾರೆಕ್ಟರ್ ಬೇಬಿ? ಆ ಕ್ಯಾರೆಕ್ಟರ್ ಸತ್ತು ಕ್ಯಾರೆಕ್ಟರ್ ಲೆಸ್ ಆಗ್ಬಿಟ್ಟಿದ್ದೀನಿ ನಾನು. ನನ್ನ ಹತ್ರ ಸದ್ಯಕ್ಕಿರೋದೀಗ ಒಂದೇ ಕ್ಯಾರೆಕ್ಟರು, ಹೇಗಾದ್ರೂ ಬದುಕಬೇಕು ಅನ್ನೋದು. ನೀರ್ ಥರ ಆಗೋಗಿದೆ ಈಗ ನನ್ನ ಬದುಕು. ನೀನು ಜಗ್ಗಲ್ಲಿ ಹಾಕಿದ್ರೆ ಜಗ್ಗಲ್ಲಿ ಜೀವನ ಮಾಡ್ತೀನಿ, ಗ್ಲಾಸ್ಗೆ ಹಾಕಿದ್ರೆ ಗ್ಲಾಸಲ್ಲಿ ಜೀವನ ಮಾಡ್ತೀನಿ. ಹೇಗೋ ಒಟ್ಟಿನಲ್ಲಿ ಜೀವನ ಮಾಡಬೇಕು ಅಷ್ಟೆ. ನಾನು ನಿನ್ನಿಂದೆ ಇದೇ ಥರ ಎಷ್ಟು ದಿನ ಅಲ್ದಿದ್ದೀನಲ್ವಾ? ನಿನಗೆ ಯಾವಾಗ ಬೇಕೋ ಅವಾಗ ಮಾತ್ರ ನೀನು ಬರ್ತಿದ್ದೆ, ಮಾತಾಡ್ತಿದ್ದೆ. ಸಾರಿ ಬೇಬಿ, ಏನು ಮಾಡಲಿ ಬೇಬಿ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಇರೋದೇ ಹಾಗೆ. ಯಾರಿಗೆ ಯಾವಾಗ ಯಾರಿಂದ ಏನು ಕೆಲಸ ಆಗಬೇಕೋ ಅವಾಗ ಅವರಲ್ಲಿ ಇರ್ತಾರೆ ಹೊರತು ಎಲ್ಲ ಟೈಮಲ್ಲೂ ಇರ್ತಾರೆ ಹೇಳು. ಆದರೆ ನಾನೀಗಾಗಿಲ್ಲ, ಬದಲಾಗಿದ್ದೀನಿ. ಇದನ್ನೇ ಕಾಲಚಕ್ರ ಅನ್ನೋದು. ಥ್ಯಾಂಕ್ ಯು. ಡ್ರಿಂಕು ಸ್ಮೋಕ್ ಇಲ್ಲದೆ ಶಿವರಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಹಚ್ತೀನಿ ಕೊಡು ಬೇಬಿ, ನಾನು ಹಚ್ತೀನಿ. ಇಷ್ಟೇ ಲೈಫ್. ಥ್ಯಾಂಕ್ ಯು ಬೇಬಿ. ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ರು ಸಿಗರೇಟ್ ಕೊಟ್ಟಿಯಲ್ಲ, ಥ್ಯಾಂಕ್ ಯು. ಬೇಬಿ, ನಾನು ಎಲ್ಲೂ ಹೋಗಲ್ಲ ಬೇಬಿ, ನಾನು ಇಲ್ಲೇ ಇರ್ತೀನಿ. ಪ್ಲೀಸ್ ಹೋಗು ಅಂತ ದಯವಿಟ್ಟು ಹೇಳ್ಬೇಡ ಬೇಬಿ, ಪ್ಲೀಸ್. ಓಕೆ, ಥ್ಯಾಂಕ್ ಯು. ಕೊನೆಗೂ ಕಂಪ್ಲೀಟಾಗಿ ನನ್ನ ಕೈಗೆ ಬಂದೆ ಅಲ್ಲ ಜೈ? ನೋಡ್ತಾ ಇರು, ಇನ್ನು ಮುಂದೆ ನಿನಗೆ ಸಿಗೋ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ. ಮಮ್ಮಿ, ಅತ್ತೆಗೆ ಮಗು ಹುಟ್ಟುತ್ತೆ ಅಂತ ಹೇಳಿದ್ರಲ್ಲ, ಯಾವಾಗ ಹುಟ್ಟುತ್ತೆ? ಅದೊಂದು 7-8 ತಿಂಗಳಾಗುತ್ತೆ ಕಂದ. ಅಷ್ಟೊಂದು ಟೈಮ್ ಬೇಕಾ? ಕಣ, ಆ ಮಗು ಹೊಟ್ಟೆಲಿ ಇನ್ನು ಬೆಳೆದು ದೊಡ್ಡದಾಗಬೇಕಲ್ಲ, ಅದಕ್ಕೆ ಟೈಮ್ ಬೇಕು. ಇದು ಒಂಥರ ಗಿಡದಲ್ಲಿ ಮೊಗ್ಗು ಹೂವಾಗಿ, ಹೂವು ಕಾಯಾಗಿ, ಕಾಯಿ ಹಣ್ಣಾಗುತ್ತಲ್ಲ, ಅದೇ ಥರ ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕು, ಟೈಮ್ ತಗೊಳುತ್ತೆ. ಹಂಗ ಗಂಡ್ ಮಗು ಹುಟ್ಟುತ್ತೆ, ಹೆಣ್ಮಗು ಹುಟ್ಟದ ಪಪ್ಪ? ಅದು ಯಾರಿಗೂ ಗೊತ್ತಿರಲ್ಲ ಕಂದ. ಅದು ಹೆಂಗಂದ್ರೆ, ನೀವು ಪರೀಕ್ಷೆ ಬಂದ್ಮೇಲೆ ರಿಸಲ್ಟ್ ಏನು ಅಂತ ಗೊತ್ತಿರುತ್ತಾ? ಇಲ್ಲ. ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಗೊತ್ತಿರುತ್ತಾ? ಇಲ್ಲ. ಇದು ಹಾಗೇನೆ, ಡೆಲಿವರಿ ಆದ್ಮೇಲೆ ಗೊತ್ತಾಗೋದು ಯಾವ ಮಗು ಅಂತ. ರಿಸಲ್ಟ್ಸ್ ಬರೋವರೆಗೂ ವೇಟ್ ಮಾಡಬೇಕು. ಬಟ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಗೆಸ್ ಮಾಡ್ತೀವಿ ಅಲ್ವಾ ಮಮ್ಮಿ? ಬಟ್ ಅಷ್ಟೇ ಬರುತ್ತೆ ಅಂತ ಏನ್ ಗ್ಯಾರಂಟಿ ಕೊಡ್ತೇನೆ ನೀನು? ಲಾಸ್ಟ್ ಟೈಮು ಮ್ಯಾಥ್ಸ್ ಎಕ್ಸಾಮಲ್ಲಿ ನೀನು ಏನು ಹೇಳಿದೆ ಗೊತ್ತಮರೆ? ನಾನು ನೀನು ಕೇಳಿದೆ, ನೀನು ಮ್ಯಾಥ್ಸ್ ಎಕ್ಸಾಮ್ ಹೇಗಪ್ಪ ಬರ್ದೆ ಅಂತ. ಓ ಮಮ್ಮಿ, ನೀವು ಟೆನ್ಷನ್ ಮಾಡ್ಕೊಬೇಡಿ, ನಾನು ಔಟ್ ಆಫ್ ಔಟ್ ತೆಗಿತೀನಿ ಅಂತ ಹೇಳ್ದ. ಆಮೇಲೆ ರಿಸಲ್ಟ್ ಬಂದಾಗ ಏನಂದೆ? ಸಾರಿ ಮಮ್ಮಿ, ಇವತ್ತು ನಾನು ಜಸ್ಟ್ ಪಾಸ್ ಆಗಿದ್ದೀನಿ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರ್ತೀನಿ ಅಂತ ರಾಗ ಹೇಳಿದೆ ತಾನೆ? ಇದು ಹಾಗೇನೆ. ಮಮ್ಮಿ, ಅದೇ ಬೇರೆ ಇದೇ ಬೇರೆ ಮಮ್ಮಿ. ಯಾವುದು ಬೇರೆ ಬೇರೆ ಅಲ್ಲ, ಎಲ್ಲ ಸೇಮ್ ಟು ಸೇಮ್. ರಿಸಲ್ಟ್ಸ್ ಅನೌನ್ಸ್ ಆಗೋವರೆಗೂ ವೆಯ್ಟ್ ಮಾಡಲೇಬೇಕು. ಸರಿ ಸರಿ, ಅದನ್ನ ಆಮೇಲೆ ನೋಡೋಣ. ನನಗೆ ಗಂಡು ಮಗುನೇ ಬೇಕು. ಯಾಕಂದ್ರೆ ಇವಳು ಸರಿ ಇಲ್ಲ, ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾಳೆ. ಅದಕ್ಕೆ ನನಗೆ ಹುಡುಗ ಮಗುನೇ ಬೇಕು.
ನಾನು ಅವ್ರ ಜೊತೆ ಆಟ ಆಡ್ತೀನಿ. ಇವಳು ಹಿಂಗೆ ಇರಿಟೇಟ್ ಮಾಡ್ತಾಳೆ. ನನಗೂ ಅಷ್ಟೇ, ಇವನ್ ಥರ ಗಂಡ್ಮಗು ಬೇಡ. ಇವನು ಯಾವಾಗಲೂ ಬರೀ ಜಗಳಾನೇ ಆಡ್ತಿರ್ತಾನೆ. ನನಗೆ ಹೆಣ್ಮಗುನೇ ಬೇಕು. ಓ ಹೇಳ ನೋಡು, ಭಾರಿ ಓಡಾಡ್ತಾಳ. ನನಗಿಂತ ಕೆಟ್ಟವಳು ನೀನು. ನೀ ನನಗಿಂತ ಕೆಟ್ಟವನು. ನೀನೇ ಬ್ಯಾಡ್ ಬಾಯ್. ನನಗೆ ಹೆಣ್ಮಗುನೇ ಬೇಕು. ಬಾಬಾ ಸಾಕು ನಿಲ್ಸಿ. ಯಾಕೆ ಇತ್ತೀಚೆಗೆ ಇಷ್ಟೊಂದು ಜಗಳ ಮಾಡ್ತಿದ್ದೀರಾ? ಒಳ್ಳೆ ಹಾವು ಮುಂಗ್ಸಿ ತರ ಕಿತ್ತಾಡ್ತಿದ್ದೀರಾ. ನೋಡಿ, ಯಾವ ಮಗು ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಯಾವ ಮಗು ಬಂದ್ರೆ ಏನು, ಅದು ನಮ್ಮನೆ ಪಾಪು. ಅದನ್ನ ವೆಲ್ಕಮ್ ಮಾಡ್ಬೇಕು, ಪ್ರೀತಿ ಕೊಡ್ಬೇಕು. ಅಲ್ಲ ನನಗೆ ಹೆಣ್ಮಗುನೇ ಬೇಕು. ಇಲ್ಲ ನನಗೆ ಗಂಡು ಮಗುನೇ ಬೇಕು. ಓ, ಈಗ ನಿಮ್ಮ ಮಮ್ಮಿ ಹೇಳಿದ್ರು ತಾನೆ, ರಿಸಲ್ಟ್ ಬರೋ ತನಕ ಕಾಯಬೇಕು. ರಿಸಲ್ಟಲ್ಲಿ 2 ಆಪ್ಷನ್ ಇದೆ. ಇಲ್ಲ ಒಂದು ಹೆಣ್ಣು ಮಗು ಬರ್ಬೋದು, ಇಲ್ಲ ಗಂಡು ಮಗು ಬರ್ಬೋದು. ಇನ್ನೂ ಒಂದು ಆಪ್ಷನ್ ಇದೆ, ಗಂಡು ಹೆಣ್ಣು 2 ಒಟ್ಟಿಗೆ ಬರ್ಬೋದು. ಗಂಡನ್ನು ನೀನಿಟ್ಕೋ, ಹೆಣ್ಣನ್ನು ನೀನಿಟ್ಕೋ. ಓಕೆನಾ? ಓಕೆ. ಥ್ಯಾಂಕ್ ಯು. ಈಗ ಬಂದೆ ಅಂದರೆ ಇಷ್ಟೊತ್ತಾಯ್ತು. ಆ ಮಗುನ ಕರ್ಕೊಂಡು ಎಲ್ಲಿ ಓಡಾಡ್ತಿದ್ದಾನೋ ಅರ್ಥನೇ ಆಗ್ತಾ ಇಲ್ಲ. ಛೇ, ಜೀವ ಏನು ಇದು? ಎಲ್ಲಿ ಹೋಗಿದ್ರಿ? ಈಗ ಬಂದೆ ಅಂತ ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಇಷ್ಟು ಲೇಟಾಗಿ ಬಂದಿದ್ಯಾ? ಎಲ್ಲಿ ಹೋಗಿದ್ದೆ ನೀನು? ಅಲ್ಲ ಕಣೋ, ಗರ್ಭಿಣಿ ಹೆಂಗ್ಸ್ನ ಹಿಂಗೆ ಓಡಾಡಿಸ್ಬಾರ್ದು ಅನ್ನೋ ಜವಾಬ್ದಾರಿ ಬೇಡ ನಿಂಗೆ? ಅಮ್ಮ, ಅದು ಅಕ್ಕನ ಮನೆಗೆ ಹೋಗಿದ್ವಿ. ಏನು, ಭೂಮಿ ಮನೆಗೆ ಹೋಗಿದ್ರಾ? ಅಲ್ಲ ಕಣೋ, ನೀವ್ ಯಾಕೆ ಅಲ್ಲಿ ಹೋಗಕ್ ಹೋದ್ರಿ? ಅವಳೇ ಇಲ್ಲಿ ಬರ್ತಾ ಇದ್ಲು, ಮೊಮ್ಮಕ್ಕಳನ್ನು ಕರ್ಕೊಂಡ್ ಬರ್ತಾ ಇದ್ಲು. ನಾನು ನೋಡೋ ಥರ ಆಗಿರ್ತಾ ಇತ್ತು. ಅಮ್ಮ, ನಾನು ಅದನ್ನೇ ಹೇಳಿದೆ, ಆದರೆ ಇವಳು ಕೇಳಬೇಕಲ್ಲ. ತುಂಬ ಹಠ ಮಾಡಿದ್ಲು, ಅಣ್ಣನ ನೋಡಬೇಕು, ಅತ್ತಿಗೆ ನೋಡಬೇಕು, ಅಮ್ಮನ ನೋಡಬೇಕು ಅಂತ. ಇಂಥ ಟೈಮಲ್ಲಿ ಅವಳ ಆಸೆ ನೆರವೇರಿಸೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ಕರ್ಕೊಂಡೋದೆ ಅಮ್ಮ. ಇವಾಗ ಇಲ್ದೇ ಇರೋ ಕರ್ತವ್ಯ ನೆನಪಾಗೋಯ್ತು. ನಗ್ಬೇಡ ನೀನು. ಇಲ್ಲಿ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ನನಗೆ. ಅತ್ತೆ ಸಾರಿ ಅತ್ತೆ, ಜೀವನ್ ಬೈಬೇಡಿ. ನಾನೇ ಫೋರ್ಸ್ ಮಾಡಿ ಕರ್ಕೊಂಡೋದೆ. ನೀವೇನೋ ಫೋನ್ ಮಾಡಿ ವಿಷಯ ಹೇಳಿದ್ರಿ, ಆದರೆ ನಾನೇ ಹೋಗಿ ಡೈರೆಕ್ಟಾಗಿ ವಿಷಯ ಹೇಳಿದ್ರೆ ಅವ್ರಿಗಾಗೋ ಖುಷಿನ ನನ್ನ ಕಣ್ಣಾರೆ ನೋಡ್ಬೇಕಂತ ತುಂಬ ಆಸೆ ಆಯ್ತತೆ. ಅದಕ್ಕೆ ನಾನೇ ಅಲ್ಲಿ ಹೋಗಿದ್ದೆ. ಸರಿ ಕಂದ, ನಿನಗೆ ಖುಷಿ ಆಯಿತು ಅಂದರೆ ನಾನೇನು ಮಾತಾಡೋದಿಲ್ಲ. ಆದರೆ ಒಂದನ್ನು ಮರಿಬೇಡ, ನಿನ್ನ ಕಾಳಜಿನ ನೀನೇ ಮಾಡ್ಕೋಬೇಕು. ಈಗ ನೀನೊಬ್ಳೇ ಅಲ್ಲ, ನಿನ್ನ ಜೊತೆ ಇನ್ನೊಂದು ಜೀವ ಇದೆ ಅನ್ನೋದನ್ನ ಯಾವಾಗಲೂ ನೆನ್ಪಿಟ್ಕೋಬೇಕು. ನೋಡ್ಕಂದ, ಇನ್ಮೇಲೆ ಕೆಲಸ ಲ್ಯಾಪ್ಟಾಪು ಅಂತ ಕೂತ್ಕೊಂಡ್ರು ಸ್ಟ್ರೆಸ್ ತಗೊಳ್ಳೋ ಹಂಗಿಲ್ಲ. ಇವತ್ತಿಂದಾನೆ ಮೆಟರ್ನಿಟಿ ಲೀವ್ ಅಂತ ತಗೊಂಡ್ಬಿಡು.